ಇಷ್ಟು ದಿನ ಮನೆ, ಬ್ಯಾಂಕ್, ಎಟಿಎಂ ಸೇರಿದಂತೆ ದೇವಸ್ಥಾನಗಳ ಹುಂಡಿಗಳಿಗೆ ಕನ್ನ ಹಾಕುತ್ತಿದ್ದ ಕಳ್ಳರು ಈಗ ರೈತರ ಹತ್ತಿ ಫಸಲಿನ ಮೇಲೆ ಕಣ್ಣು ಹಾಕಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಬ್ಯಾಲಳ ಗ್ರಾಮದ ಮೈಲಾರಪ್ಪ ಕುರುಗುಂದ ಅವರ ಜಮೀನಿನಲ್ಲಿ 1.5 ಎಕರೆಯ ಜಮೀನಿನಲ್ಲಿನ ಹತ್ತಿಯನ್ನು ಕಳ್ಳರ ಗ್ಯಾಂಗ್ ಬಿಡಿಸಿಕೊಂಡು ಪರಾರಿಯಾಗಿದೆ. ಇನ್ನು ಹತ್ತಿ ಬಿಡಿಸಲು ಜಮೀನಿಗೆ ಬಂದ ರೈತ ಮಲ್ಲಪ್ಪನಿಗೆ ಹೊಲದಲ್ಲಿನ ಹತ್ತಿ ಇಲ್ಲದನ್ನು ನೋಡಿ ಶಾಕ್ ಆಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದೇ ಒಂದು ಕೂರ್ಗೊಲ ಹತ್ತಿರಿ, ಅದ್ರಾಗ ಒಡೆದಿತ್ತು ಭಯಂಕರ. ಅದನ್ನು ಒಂದು ಮೈ ಬಿಡಿಸಿದ್ವಿ. ಒಳ್ಳೆ 2ನೇ ಮೈ ಬಿಡ್ಸಾಕ ಒಂದು ಸ್ವಲ್ಪ ಮನ್ಯಾಗ ತೊಂದ್ರೆ ಬಂದು ಕೈ ಬಿಟ್ಟಿದ್ವಿ. ಅದು ಭಾಳ ಹೊಡೆದಿತ್ತು. ಅದು ಬಿಡ್ಸಕ್ಕೆ ನಮಗೂ ಆಳುಗಳು ಸಮಸ್ಯೆ ಆಗಿ ಒಟ್ಟು ನಮ್ಮ ಮನ್ಯಾಗ ಪ್ರಾಬ್ಲಮ್ ಬಂದು ಬಿಟ್ಟಿದ್ವಿ. ಅದ್ರ ಸಂಬಂಧ ಆಗಿ ನಾವು ಒಂದು 4 ದಿನ ದವಾಖಾನೆಗೆ ಅಡ್ಡಾಡೋ ಸಂಬಂಧ ಹೊಲ ಬಿಟ್ಟಿದ್ವಿ. ಅದನ್ನು ಹೊಲ ಹೊಡೆದಿದ್ದು ನೋಡಿ ರಿಕ್ಷಾ ತೊಗೊಂಬಂದು ಒಂದು 10-15 ಮಂದಿ ರಾತ್ರಿ ಬಂದು ಬಿಡಿಸ್ಕೊಂಡು ಹೋಗ್ಯಾರ. ಹೆಚ್ಚು ಕಡಿಮೆ ಒಂದು 1.5 ಎಕರೆಗೆ ಇನ್ನೂ ಕೊಸರು ಆಕೈತಿ, ಹೊರತಾಗಿ 2 ಎಕರೆ ಪೂರ್ತಿ ಆಗೋಲ್ಲ. 1.5 ಎಕರೆ ಮೇಲೆ ಆಕೈತಿ. ಅಷ್ಟು ಹೊಲ ಬಿಡಿಸ್ಯಾರ. ಇನ್ನು ರಾತ್ರಿ ಬಿಡಿಸ್ಯಾರಂತೂ ಗೊತ್ತಿಲ್ಲ, ಹಗಲಿ ಬಿಡಿಸ್ಯಾರಂತೂ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಒಂದು 4-5 ಕ್ವಿಂಟಲ್ ಹೈತಂತೂ ನಮ್ಮ ಹೊಲದಾಗ ಹೋಗೈತಿ. ಅದನ್ನು ಯಾರನ್ನ ಕೇಳೋದು ಏನು, ಇವಾಗ ರೈತರನ್ನ ಏನು ಮನೆ ಮಾಡಾಕತ್ತಾರೆ, ಏನು ಹಗಲಿ ಯಾರನ್ನ ಕಾಯ್ಬೇಕು, ರಾತ್ರಿ ಯಾರನ್ನ ಕಾಯ್ಬೇಕು ಗೊತ್ತಿಲ್ಲ. ಈ ಹೊಲ ಗೊಂಜಾಳ ಅದಾವು, ಎಲ್ಲ ಐತಿ. ಏನು ಮನೆ ನುಕ್ಸಾನ ಮಾಡಾಕತ್ತಾರೆ, ಹುಡುಗರನ್ನ ಹೆಂಗೆ ಹಿಡಿದು. ಈಗ ರೈತರ ಪರಿಸ್ಥಿತಿ ಏನು, ಈ ವರ್ಷಿನ ಗೊಬ್ಬರ ಬೀಜದ ರೊಕ್ಕ ಸದ್ಯಕ್ಕೆ ಕೊಳ್ಳಂತ ಮಾಲ್ ಬಂದವು. ಮತ್ತು ಅಂಥವ್ರಿಗೆ ಇವ್ರು ಬಂದು ಮಾಲನ್ನು ತುಡು ಮಾಡ್ಕೊಂಡು ಹೋದ್ರೆ ರೈತ ಇನ್ನೇನು ಊರಲ್ಲಿ ಹಾಕೋದು. ನಿಮ್ಮ ಹೆಸರು? ಮೈಲಾರಪ್ಪ ನಾಗಪ್ಪ ಕುರುಗುಂದ, ಸಾಕಿನ ಬ್ಯಾಲೆ ತಾಲೂಕು ನವಲಗುಂದ ಜಿಲ್ಲಾ ಧಾರವಾಡ.